ಸರ್ಕಾರಿ ಅಧಿಕಾರಿಗಳು ತುಂಬಾ ವೇಸ್ಟ್ ಅವರು. ಅವ್ರ ಹೆಂಡತಿ ಮಕ್ಳಿಗೆ ಯಾವತ್ತು ಅಭಿವೃದ್ಧಿ ಬರ್ತದೆ ಅವತ್ತೇ ಅವ್ರು ಜಾಗೃತರಾಗೋದು, ಅತ್ತಾಗ ಅವ್ರು ಜಾಗೃತರಾಗಲ್ಲ. ಬಡವ್ರನ್ನ ದೌರ್ಜನ್ಯ ಮಾಡ್ತಾರೆ ಸರ್ ಎಲ್ಲನ. ನನ್ ಮಕ್ಳಿಗೆ ಕೊಲೆ ಬೆದರಿಕೆ ಆಗ್ತಾನೆ, ಇಲ್ಲಿ ಬಂದ್ರೆ ಕೊಲೆ ಮಾಡ್ತೀನಿ ಅಂತ ಹೇಳಿ ಭಯ ಹುಟ್ಟಿಸ್ತಾನೆ. ಸಾಯ್ತಾ ಇದ್ದೀವಿ ಸರ್, ಕಣ್ಣೀರ್ ಹಾಕ್ತಿದೀವಿ ಸರ್. ಈ ಅಧಿಕಾರಿಗಳು ಹೆಂಡತಿ ಮಕ್ಳು ನಂಬ್ತಾರೆ, ಯಾವತ್ ಬೀದಿ ಬರ್ತಾರೆ ಅವತ್ತೇ ಸರ್ ಅಧಿಕಾರಿಗಳು ಎಲ್ಲ ಕಣ್ ಮುಚ್ಕೊಂಡ್ ಕೂತಾರೆ ಸರ್. ದುಡ್ಡು 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 ಅಂತ ದುಡ್ಡಿನಾಗೆ ತುಂಬಾ ಮನಿಕೊಂಡ್ಬಿಟ್ಟಿದ್ದಾರೆ ಸರ್. 61/5 ಎಲ್ಲ ನಾವು ಫೋರ್ಜರಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್. ಹೆಸರು ತೆಗ್ದಾಕ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಳೆ ಮಗಳು ಕೊಟ್ಟು ಒಂದೇ ದಿನದಲ್ಲಿ ಒಂದೇ ನೈಟ್ ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಅವರು ಇದನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಸರ್. ಅದು GPA ರಿಜಿಸ್ಟರ್ ಅಂತ ಕರ್ಕೊಂಡು ಹೋಗಿ ಶುದ್ಧ ಕ್ರಯಕ್ಕೆ ಮಾಡ್ಕೊಂಡಿದ್ದಾರೆ ಅವರು. ಜಮೀನ್ ಮೇಲೂ ಸ್ಟೇ ಇದೆ ಸರ್. ನನ್ನ ಭಾಗ ನನಗೆ ಬೇಕು ಸರ್ ಅಷ್ಟೇ. ನಾನು ಯಾವನ್ಗೂ ಇದ್ರಲ್ಲ ಏನ್ ಮಾಡ್ತಂತ ಮಾಡ್ತಾ ಹೋಗು ಅಂತ ಮಗನ ದತ್ತು ಮಗ ಅಂತ ಡಾಕ್ಯುಮೆಂಟ್ ಮಾಡ್ತಿದ್ದಾನೆ. DYSP ಕಂಪ್ಲೇಂಟ್ ಕೊಟ್ಟಿದ್ದೀನಿ. DYSP ಹೋದ್ರೆ ಅಲ್ಲಿ ಟಾಮ್ಯುಲೇಟೇಷನ್ ಫೋನ್ ಮಾಡ್ತಾರೆ, ಕೆಲಸ ನಿಲ್ಲಿಸು ಅಂತ ಹೇಳ್ತಾರೆ, ಕೆಲಸ ನಿಲ್ಲಿಸ್ತಾ ಇಲ್ಲ. ನಮಗೆ ಪೊಲೀಸರ ಕಡೆಯಿಂದ ಯಾವ ನ್ಯಾಯನೂ ಸಿಗ್ತಿಲ್ಲ. ನಮ್ ತಾತಂಗೆ ನಾವು ಹುಟ್ಟಿಲ್ಲ, ತಾಣ ಬಿಟ್ಟು ನನ್ ಜಾಗ ಅಂತ ಬಿಡಲ್ಲ. ದಯವಿಟ್ಟು ನ್ಯಾಯ ಕೊಡ್ಸಿ.